ಸನ್ಮಾನಿಸುತ್ತಿದ್ದಾರೆ. ಚಪ್ಪಾಳೆಯಿಂದ ಅದೇ ರೀತಿ ಚಂದ್ರಾಸನಕ್ಕೆ ನಮ್ಮ ಈ ಸಂಘದ ಕಾರ್ಯದರ್ಶಿಗಳಿಂದ ಸನ್ಮಾನ. ಅದೇ ರೀತಿ ಗುರುಮೂರ್ ಸಿಂಗ್ ಅಜಯ್ ಸಿದ್ದು ಸಿಂಗ್ ಅವರಿಂದ ಸನ್ಮಾನ, ಡೈರೆಕ್ಟರ್ ಸಿದ್ದು ಸಿಂಗ್ ಅವರ ಸನ್ಮಾನ. ಎಲ್ಲ ಗಣ್ಯಮಾನ್ಯರಿಗೆ ಚಪ್ಪಾಳೆ ಸಮರ್ಪಿಸಿ ದಯವಿಟ್ಟು. ಅದೇ ರೀತಿ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಪ್ರತಾಪ್ ಸಿಂಗ್ ರೈಲ್ವೆ ಡಿಪಾರ್ಟ್ಮೆಂಟ್ ಇಲ್ಲಿಗೆ ನಮ್ಮ ಸಂಘದ ಕಾರ್ಯದರ್ಶಿಗಳು ಮಾಮ ಯಾದಕ್ಕ ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸನ್ಮಾನಿಸುತ್ತಿದ್ದಾರೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಈಗಾಗಲೇ ಇಷ್ಟೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಆಶೀರ್ವಾದ ಹೀಗೆ ಇರಲಿ. ಈ ಮಟ್ಟಿಗೆ ಬರಬೇಕಾದ್ರೆ ಅದೇ ರೀತಿ ಎಲ್ಲ ನಮ್ಮ ಕರೆಗೆ ಹೋಗ್ಕೊಂಡು ನಮ್ಮ ವೇದಿಕೆಗೆ ಬಂದು ಸನ್ಮಾನಿಸಿ ಎಲ್ಲ ಹಿರಿಯರನ್ನು ಈ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಸೇವಾ ಅಭಿವೃದ್ಧಿ ಸಂಘ ರಜಪೂತ ಸಮಾಜ ಹಾಗೂ ಎಲ್ಲರ ಪರವಾಗಿ ನಾವೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ರಜಪೂತ ಸಮಾಜದ ಹಾಗೂ ಇದೇ ರೀತಿ ಇನ್ನು ಮುಂದುವರಿಸಿಕೊಂಡು ಹೋಗುವುದು ಎಲ್ಲ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗಲೆಂದು ಈ ಎಲ್ಲ ಸಂವಾದವನ್ನು ಹಾರೈಸುತ್ತೇವೆ. ಧನ್ಯವಾದಗಳು ಹೇಳಿದರು. सभी से निवेदन है कि वो अपने अपने स्थान पर ಸೆಕೆಂಡ್ ನಮ್ಮದು ಮತ್ತೊಂದು ಕನ್ಕೋ ಹೌದಾ ದೀಪ ಆಫೀಸ್
ಹಾಂ ಹಾಂ ನೋಡಿರೋ ರೆಡಿ ಬಾಬಸ್ರಾಗ ನೋಡಿಲ್ಲ ಎಲ್ಲಿ ನೋಡಿರೋದು ನಮ್ಮ ಪ್ರಕಾಶ್ ಬಾಜು ಕೂತಾರಲ್ಲ ಹಾಂ ಬೀಗೆ ಮಾತಾಡೋದಲ್ಲ ಬೀಗೆ ಹೌದು ಯಾಕಂದ್ರೆ ಎಲ್ಲಕ್ಕಿಂತ ಏಜ್ ನಮ್ಮ ಅಪ್ಪರದ್ದು ಹೆಚ್ಚು ಇತ್ತು ಅವ್ರದ್ದು ಹೆಚ್ಚು ಇತ್ತು ಬಂದಿಲ್ಲ ಯಾಕೆ ಚಲೋ ಊಟ ಮಾಡಿ ಚಲೋ ಕೆಲಸ ಸಿಂಪ್ಲಿ ಲೈಫ್ 9 ವರ್ಷದ ಆ್ಯಕ್ಟಿವ್ ಅಲ್ಲ ಅವ್ರು ಹೆಲ್ತ್ ಜವಾರಿ ಆ್ಯಕ್ಟಿವಿಟಿ ಅರ್ಕ ಅರ್ಬಿ ಹಾಕಿದ್ರು ಅವ್ರಿಗೆ ಹಾಕಿದ್ರು ಚಟ್ನಿ ರೊಟ್ಟಿ ತಿನ್ನೋರು ಅವ್ರು ಹೇಳ್ತಾರೆ ಹೌದು ಏನು ಚಟಿ ಹೌದು ಸರ್ ಎಲ್ಲಿದ್ರು ಹೌದು ಓಕೆ ಸರ್ ಪ್ರಸ್ತುತ ಸಮಾಜದ 2025ನೇ ಇಸ್ವಿಯ ವಾರ್ಷಿಕ ಸಭೆಯನ್ನು ಮಾಡಲಾಯಿತು. ಅವರ ಬಗ್ಗೆ ಚರ್ಚೆ ಮಾಡಲಾಯಿತು ಮತ್ತು ಮುಂದೆ ಎಲ್ಲ ಡೆವಲಪ್ಮೆಂಟ್ ಮಾಡೋ ಬಗ್ಗೆ ಡಿಸ್ಕಸ್ ಮಾಡಲಾಯಿತು. ಎಲ್ಲ ರೈತರು ಸಮಾಜ ಬಾಂಧವರು ಧನ್ಯವಾದಗಳು. ಸರ್ ಇವತ್ತು ಸಮಾಜದ ಹಿರಿಯರಿಗೆ ಸನ್ಮಾನ ಮಾಡಿದ್ದೀರಿ ಸನ್ಮಾನ ಮಾಡಿದ್ವಿ ಎಲ್ಲ ಹಿರಿಯರಿಗೆ 70 ವರ್ಷ ದಾಟಿದ ಹಿರಿಯರಿಗೆ ಸನ್ಮಾನ ಮಾಡಿದ್ವಿ. 75 ವರ್ಷ ವಿದ್ಯಾರ್ಥಿಗಳಿಗೆ 75 ಮಾರ್ಕ್ಸ್ ತೊಗೊಂಡ ವಿದ್ಯಾರ್ಥಿಗಳಿಗೆ ಸನ್ಮಾನ 24-25ನೇ ಸಾಲಿನ ಈ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಜಿಲ್ಲಾ ರಾಜ್ಪೂತ್ ಸೇವಾ ಸಮಾಜದಿಂದ ಮಾಡಿದಂಥ ಈ 70 ವರ್ಷದ ಹಿರಿಯರಿಗೆ ಸನ್ಮಾನ. ಆಮೇಲೆ ಮುಖ್ಯವಾಗಿ ಈ ಜಿ ಬಿ ಮೀಟಿಂಗು ಮಾಡಲಾಯಿತು. ಜಿ ಬಿ ಮೀಟಿಂಗ್ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಗಣ್ಯಮಾನ್ಯರು ಒಂದು ಸಮ್ಮುಖದಲ್ಲಿ ಮಾಡಲಾಯಿತು. ಸುಮಾರು ಒಂದು 150 ಮೇಲ್ಪಟ್ಟು ಎಲ್ಲ ಗಣ್ಯಮಾನ್ಯರು, ಹಿರಿಯರು, ಸಹೋದರಿಯರು ಎಲ್ಲ ಸೇರಿ ಮಾಡಲಾಯಿತು. ಆಮೇಲೆ ವಿಶೇಷವಾಗಿಪ್ಪ ಅಂತಂದರೆ ಈ ಮಕ್ಕಳಲ್ಲಿ ರಾಜಪೂತ್ ಸಮಾಜದಲ್ಲಿ ಇರುವಂಥ ಮಕ್ಕಳಲ್ಲಿ ವಿವಿಧ ಇದರಲ್ಲಿ ಪ್ರಥಮ ದ್ವಿತೀಯ ಶ್ರೇಣಿ ಮೋರ್ ದೆನ್ 90% ಮಾರ್ಕ್ಸು, 95% ಮಾರ್ಕ್ಸು ಇಂಥ ವಿದ್ಯಾರ್ಥಿಗಳು ಗುರುತಿಸಿ ಈ ಒಂದು ಸಂದರ್ಭದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಅಧ್ಯಕ್ಷರು ಹಾಗೂ ಎಲ್ಲ ನಿರ್ದೇಶಕರು ಸೇರಿ ನಿರ್ಣಯ ತಗೊಂಡು ಭಾಳ ಒಂದು ಉತ್ತಮ ಕಾರ್ಯ ಸ್ತುತವಾದ ಕಾರ್ಯ ಅಂತ ಹೇಳುವಂಥ ಸಂದರ್ಭ ಹೇಳ್ತೇನೆ. ಸರಿ ಸರ್ ಅರುಣ್ ಸಿಂಗ್ ಪ್ರತಾಪ್ ಸಿಂಗ್ ಠಾಕೂರ್ ನಿವೃತ್ತ ಜಿಲ್ಲಾಧೀಕ್ಷಣಾಧಿಕಾರಿ 29/3/2026 ಜಿ ಬಿ ಮೀಟಿಂಗ್ ನಡೆಯಲಾಗಿತ್ತು. ಆ ಜಿ ಬಿ ಮೀಟಿಂಗ್ನೊಳಗೆ ನಾವು ತಗೊಂಡಿದ್ದು ವಿಷಯಪ್ಪ ಅಂದರೆ 70 ವರ್ಷ ಮೇಲ್ಪಟ್ಟಿದ್ದವರಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಅದೇ ರೀತಿ ವಿದ್ಯಾರ್ಥಿಗಳು SSLC, PUC ಹಾಗೂ ಡಿಗ್ರಿಗಳಲ್ಲಿ ಪಡೆದಂಥ ಮಾರ್ಕಸ್ ಆಧಾರದ ಮೇಲೆ ಅವರಿಗೆಲ್ಲರಿಗೂ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ನಮ್ಮ 25ನೇ ಸಾಲಿನ ಖರ್ಚು ವೆಚ್ಚಗಳನ್ನು ಕೂಡ ಸಮಾಜಕ್ಕೆ ಓದಿ ಹೇಳಲಾಯಿತು. ಮತ್ತು ಇದೇ ರೀತಿಯಾಗಿ ಎಲ್ಲರೂ ಇವತ್ತಿನ ದಿನ ನೋಡಿದರೆ ರಜಪೂತ್ ಸಮಾಜದವರ ಒಂದು ಒಕ್ಕಟ್ಟು ಕಾಣಿಸ್ಲಾಗತ್ತಿದೆ. ಗಂಡು ಹೆಣ್ಣು ಎಲ್ಲರೂ ಕೂಡ ಬಂದು ಕನಿಷ್ಠ ಒಂದು 700 ಮಂದಿ ತನ ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ಭೋಜನ ವ್ಯವಸ್ಥೆ ಮಾಡಿದ್ದಾರೆ. ಹೆಸರು ರಮೇಶ್ ಸಿಂಗ್ ಹಜೇರಿ, ಕಾರ್ಯದರ್ಶಿ. ಇಡೀ ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಿಂದ ಹಳ್ಳಿಗಳಿಂದ ಆಗಮಿಸಿದ ಎಲ್ಲ ರಜಪೂತ್ ಬಾಂಧವರು ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಜಿಲ್ಲಾ ಸಮಿತಿ ವತಿಯಿಂದ ಸಾಮಾನ್ಯ ಸಭೆಯನ್ನು ಈ ದಿನ ಜರುಗಿಸಲಾಯಿತು. ಇವತ್ತಿನ ದಿವಸ ಸಮಾಜದಲ್ಲಿ ಕೆಲಸ ನಿರ್ವಹಿಸಿದ ಎಲ್ಲ ಹಿರಿಯರಿಗೂ ಸನ್ಮಾನ ಮಾಡಲಾಯಿತು. ಹಾಗೂ ಶಿಕ್ಷಣ ರಂಗದಲ್ಲಿ 75% ಮೇಲ್ಪಟ್ಟ ಅಂಕಗಳನ್ನು ಪಡೆದಂಥ SLC, PUC, ಡಿಗ್ರಿ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ಸಮಾಜದ ವತಿಯಿಂದ ವಿತರಿಸಲಾಯಿತು. ಮತ್ತು ಈ ಸಂದರ್ಭದಲ್ಲಿ ನಾವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ಎಲ್ಲ ಪಕ್ಷದವರು ಗುರುತಿಸಬೇಕು. ನಮ್ಮನ್ನು ರಾಜಕೀಯ ರಂಗದಲ್ಲಿ ಹೆಚ್ಚು ರಾಜಪೂತರಿಗೆ ಪ್ರಾತಿನಿಧ್ಯ ನೀಡಿ ನಮಗೆ ಅಧಿಕಾರಗಳನ್ನು
ಕೊಡಬೇಕು. ನಾವು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್, ತಾಲೂಕಾ ಪಂಚಾಯತ್ ಮೆಂಬರ್, ಜಿಲ್ಲಾ ಪಂಚಾಯತ್ ಮೆಂಬರ್ ವಿವಿಧ ಹಂತದ ರಾಜಕೀಯದಲ್ಲಿ ಧುಮುಕುತ್ತಿದ್ದೇವೆ. ನಮ್ಮದು ಸಣ್ಣ ಸಮಾಜ ಇದ್ದರೂ ಕೂಡ ನಾವು ಅಚಲ ಹಿಂದುತ್ವವಾದಿಗಳು ಸುಮಾರು 15-16ನೇ ಶತಮಾನದಲ್ಲಿ ಹಿಂದುತ್ವವನ್ನು ಉಳಿಸಿಕೊಂಡು ಬಂದವರು. ಇವತ್ತಿನ ಭಾಷಣಕಾರರು ಡೋಂಗಿ ಹಿಂದೂಗಳ ಆಗಿ ಮಾತನಾಡುತ್ತಾರೆ. ನಿಜವಾಗಿಯೂ ಇರುವಂಥವರು ನಾವು ಕ್ಷತ್ರಿಯರು. ಕಾರಣ ನಮಗೆ ರಾಜಕೀಯ ಶಕ್ತಿ ಬೇಕು ಅಂತ ಸಮಾಜದಲ್ಲಿ ಇವತ್ತಿನ ದಿವಸ ಚರ್ಚೆನೂ ಕೂಡ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದೀವಿ. ಜೈ ಹಿಂದ್, ಜೈ ಭಾರತ್ ಮಾತೆ. ವಿಠಲ್ ಸಿಂಗ್ ರಾಜ್ಪೂತ್, ವಿಜಯಪುರ ಜಿಲ್ಲಾ ಸಮಾಜದ ಸದಸ್ಯರು. 14वीं शताब्दी से भारत में हिंदू समाज को किसी ने जिंदा रखा है तो वो है राजपूत। राष्ट्रवीर महाराणा प्रताप सिंह जी के नेतृत्व में 1540 ईस्वी से लेकर 1590 ईस्वी तक जो हमने बादशाह अकबर से टक्कर लेकर हिंदू समाज को जीवित रखने का कार्य किया है, आज उसी कार्य को हम राजपूत आगे बढ़ा रहे हैं। आज विजयपुर में राजपूत सेवा अभिवृद्धि संघ की ओर से वार्षिक बैठक हुई और इसी वार्षिक बैठक में यही प्रस्ताव पास किया गया कि आने वाले दिनों में केवल राजपूत नहीं बल्कि पूरे हिंदू समाज को मिलकर रहना होगा। अगर हिंदू समाज बट जाएगा तो फिर इसका फ़ायदा दूसरे समाज वाले उठाएंगे, देश फिर से गुलाम हो सकता है। हमें देश को गुलामी की ओर नहीं धकेलना है, देश को हमें उन्नति की ओर पहुंचाना है और इसके लिए हिंदू समाज को मिलकर रहना बहुत आवश्यक है। मेरा नाम संतोष हलवाई, राजपूत समाज का प्रवक्ता हूँ, विजयपुर। धन्यवाद। ಇವತ್ತು ವಿಜಯಪುರ ನಗರದ ಆನಂದ್ ನಗರದಲ್ಲಿರುವಂಥ ಭಾವಸಾರ್ ಕ್ಷತ್ರಿಯ ಭವನದಲ್ಲಿ ವಿಜಯಪುರ ನಗರದ ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಸೇವಾ ಅಭಿವೃದ್ಧಿ ಸಂಘದ 2024-25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯನ್ನು ಆಯೋಜಿಸಲಾಗಿತ್ತು. ಇದರ ಅಧ್ಯಕ್ಷತೆ ಶ್ರೀ ಪರಶುರಾಮ್ ಸಿಂಗ್ ರಾಜ್ಪೂತ್ ಅವರ ನೇತೃತ್ವದಲ್ಲಿ ಹಿರಿಯರಿಗೆ ಸನ್ಮಾನ ಮತ್ತು ಶಾಲಾ ಮಕ್ಕಳಿಗೆ ಸುಮಾರು 75ಕ್ಕಿಂತ ಅಧಿಕ ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಸಮಾಜದ ವತಿಯಿಂದ ಸನ್ಮಾನವನ್ನು ಕೂಡ ಆಯೋಜಿಸಲಾಗಿತ್ತು. ತದನಂತರ ಈ 24-25ನೇ ಸಾಲಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯಿತು ಮತ್ತು ಎಷ್ಟೆಲ್ಲ ಖರ್ಚು ವೆಚ್ಚಗಳು ಆಯಿತು ಅದರ ಬಗ್ಗೆ ಸಮಾಜಕ್ಕೆ ಒಂದು ಮಾಹಿತಿಯನ್ನು ಕೊಡಲಾಯಿತು. ತದನಂತರ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಈ ಸಮಯದಲ್ಲಿ ಸಾಕಷ್ಟು ಗಣ್ಯರು ಮತ್ತು ಯುವಕರು, ಮಹಿಳೆಯರು ಭಾಗಿಯಾಗಿದ್ದರು. ನನ್ನ ಹೆಸರು ಪ್ರಕಾಶ್ ರಾಜ್ಪೂತ್, ವೀರ ಮಹಾರಾಣಾ ಪ್ರತಾಪ್ ಸಿಂಗ್ ಸೇವಾ ಅಭಿವೃದ್ಧಿ ಸಂಘದ ಜಿಲ್ಲಾ ರಾಜ್ಪೂತ್ ಸಮಾಜದ